ಅರ್ಕೇಶ್ವರ ನಗರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ 121ನೇ ಜನ್ಮದಿನದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಅಧಿಕಾರಿ ಎಚ್.ಎಂ. ಬಸವರಾಜ್ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಜಯ ಭಾರತ ಜನನಿಯ ತನುಜಾತೆ, ಎಲ್ಲರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಓ ನನ್ನ ಚೇತನ ಆಗುವ ನೀ ಅನಿಕೇತನ. ಎಲ್ಲರೂ ಒಂದ್ಸರಿ 1 2 3 ಹೇಳ್ತೀರಿ, 3 ಸಾರಿ ಚಪ್ಪಾಳೆ ಹೊಡೀರಿ ಮಕ್ಕಳ. ಎಲ್ಲ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಬೆಂಡ್ ಆಗಬಾರ್ದು, ಬಾಡಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಬೆಂಡ್ ಆಗಬಾರ್ದು. ಫಿಸಿಕಲಿ ಮೆಂಟಲಿ ಕರೆಕ್ಟಾಗಿದ್ದರೆ ಮುಂದೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ ನಿಮಗೆ. 1 2 3 ಸ್ಟಾರ್ಟ್. ಇವತ್ತು ಏನ್ ದಿನ? ಕುವೆಂಪುರವರ 121ನೆಯ ಜನ್ಮೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಕುವೆಂಪುರವರ ಜನ್ಮ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಕುವೆಂಪುರವರು ಒಬ್ಬ ಸಾಮಾನ್ಯ ಕವಿ ಅಲ್ಲ. ಹಳ್ಳಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹಲವಾರು ಕನ್ನಡದ ಸಾಹಿತ್ಯ ಕೃತಿಗಳನ್ನು ಬರೆದು ಇಡೀ ನಮ್ಮ ಕನ್ನಡ ಸಾಹಿತ್ಯದ ಹಿರಿಮೆಯನ್ನು ಗರಿಮೆಯನ್ನು ಗ್ರಾಮ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯ್ದಂಥ ಮಹಾನ್ ಪುರುಷ. ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ನಮಗೆ ಈಗ ನೀವೆಲ್ಲರೂ ಹೇಳ್ತೀರಲ್ಲ, ಪ್ರತಿನಿತ್ಯ ಇಡೀ ರಾಷ್ಟ್ರದಲ್ಲಿ ನಾಡಗೀತೆ ಮತ್ತು ರೈತಗೀತೆ ಇದನ್ನು ರಚನೆ ಮಾಡಿ ನಮ್ಮ ಇಡೀ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ನಮ್ಮ ಕುವೆಂಪುರವರು ನಿಜಕ್ಕೂ ಕೂಡ ಬಹಳ ಅದ್ಭುತ. ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ನಾಡು, ನುಡಿ, ಭಾಷೆ, ಸಾಹಿತ್ಯ, ಕಲೆ ಇದೆಲ್ಲನೂ ಕೂಡ ವಿಸ್ತಾರವಾಗಿ ಪ್ರಸಾರ ಮಾಡಿ ಒಂದು ಹಿರಿಮೆಯನ್ನು ತಂದುಕೊಂಡಂಥ ಕುವೆಂಪುರವರು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅವರು ಹಾಕಿಕೊಂಡಂಥ ತತ್ವ, ನಿರ್ದೇಶನ ಮತ್ತು ಅವರ ಜೀವನ ಶೈಲಿಯನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 10 ರಿಂದ 15 ಕಾರ್ಯಕ್ರಮ ನಡೀತಾ ಇದೆ. ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಕೂಡ ಈ ಒಂದು ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು, ಈ 121 ಜನ್ಮ ದಿನಾಚರಣೆ ನೆನ್ಪಿಟ್ಕೊಳ್ಳಿ. ನಮಗೆ ನಂತರ ನಾವು ಯಾರು ಕಾಲವಾದ ನಂತರ ನಮ್ಮ ದಿನಾಚರಣೆ ಅಲ್ಲ, ನಮ್ಮ ನೆನಪೇ ಆಗೋದಿಲ್ಲ. ಇವರ ದಿನಾಚರಣೆಯನ್ನು 121 ವರ್ಷ ಆದರೂ ಕೂಡ, ಅವ್ರಿಗಿರೋ 121 ಜನ್ಮ ದಿನಾಚರಣೆ 121 ವರ್ಷ ಆದರೂ ಕೂಡ ಇನ್ನೂ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅವರು ನಮ್ಮ ನಾಡಿಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ವಿಶ್ವಕ್ಕೆ ಕೊಟ್ಟಂಥ ಕೊಡುಗೆ. ಕನ್ನಡ ನಾಡನ್ನು, ನುಡಿಯನ್ನು, ಭಾಷೆಯನ್ನು, ಸಾಹಿತ್ಯವನ್ನು ಆ ಮೇರು ಪರ್ವತಕ್ಕೆ ಕೊಂಡೊಯ್ದಂಥ ಮಹಾನ್ ವ್ಯಕ್ತಿ ಇವರು ಕುವೆಂಪು ಅವರು. ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ, KV ಪುಟ್ಟಪ್ಪ ಅಂತ ಅವರ ಪೂರ್ಣನಾಮ ಹಾಕಿದ್ದ. ಅವರ ತಂದೆ 12 ವರ್ಷಕ್ಕೆ ತೀರೋಯ್ತಾರೆ. ಆವಾಗ ಇವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಮಾಡಿ ನಂತರ ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಮತ್ತು ಟ್ರಾನ್ಸ್ಫರ್ ಆಗಿ ಉನ್ನತ ಮಟ್ಟದ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇದರ ಜೊತೆಗೆ ನಮ್ಮ ಎಲ್ಲ ಪ್ರಕೃತಿಯ ಸಂಪತ್ತನ್ನು ನೋಡಿ ಅನುಭವಿಸಿ ಬಹಳ ಖುಷಿ ಪಡ್ತಾರೆ. ಪ್ರಕೃತಿಯ ಆರಾಧ್ಯ ದೇವತಾರಾಗ್ತಾರೆ. ಇದರ ಜೊತೆಗೆ ನಮ್ಮ ಕೂಡ ಇಡೀ ನಮ್ಮ ರಾಷ್ಟ್ರದ ರೈತಾಪಿ ವರ್ಗಕ್ಕೆ ಬೇಕಾದಂಥ ಹಾಡನ್ನು ಹಾಡಿ ಆ ರೈತರ ಭಾವನೆಯನ್ನು ಹಾಡಿನ ಮುಖಾಂತರ ವಿವರಿಸಿದಂಥ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಇವರು. ನಮ್ಮ ಯುಗದ ಕವಿ ಮತ್ತು ರಾಷ್ಟ್ರಕವಿ ಮತ್ತು ಮಹಾನ್ ಚೇತನ ಇವರಿಗೆಲ್ಲರಿಗೂ ಕೂಡ ನಾವು ಬಹಳ ಸ್ಮರಣೆ ಮಾಡ್ಕೊಳ್ಬೇಕು. ಜೊತೆಗೆ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೆನೆಸ್ಕೊಳ್ಬೇಕು. ಇದರ ಜೊತೆಗೆ ಅವರು ಶಿವಮೊಗ್ಗದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಇಡೀ ವಿಶ್ವಕ್ಕೆ ಹೆಸರನ್ನು ತಂದುಕೊಟ್ಟಂಥವರು. ಕನ್ನಡ ಭಾಷೆಗೆ, ಕನ್ನಡ ನುಡಿಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಕೃತಿಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥವರು ಮಹಾನ್ ಚೇತನ, ರಾಷ್ಟ್ರಕವಿ, ಯುಗದ ಕವಿ, ಪುರುಷ, ಮಹಾನ್ ಚೇತನ. ಇವರಿಗೆ ನಾವೆಲ್ಲರೂ ಕೂಡ ಕೂಡ ಕುವೆಂಪುರವರಿಗೆ ಉತ್ತಮವಾದಂತಹ ಸಾಥನ್ನು ನೀಡಿರ್ತದೆ. ನೀವು ಒಂದು ಸಾಧನೆಯನ್ನು ಮಾಡಬೇಕು ಅಂದ್ರೆ ಜ್ಞಾನವನ್ನು ಪಡ್ಕೋಬೇಕು. ವಿಶೇಷವಾಗಿ ಕುವೆಂಪುರವರು ಮಾನವತಾವಾದಿ. ಕುವೆಂಪುರವರು ಏನಾಗಿದ್ರು? ಮಾನವತಾವಾದಿಯಾಗಿದ್ರು ಅಲ್ವಾ?
12ನೇ ಶತಮಾನದಲ್ಲಿ ಬಸವಣ್ಣವರು ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದರ ಚಾಚು ಚಂದೆ ಕುವೆಂಪುರವರು ಏನ್ ಮಾಡಿದ್ರು, ಅವರು ಪಾಲಿದ್ರು. ನೀವೆಲ್ಲ ಫಾಲೋ ಮಾಡಿದ್ಲ್ವಾ? ನೀವೇನ್ ಮಾಡಬೇಕು, ನೀವು ಫಾಲೋ ಮಾಡಬೇಕು. ಇವೆಲ್ಲ 12ನೇ ಶತಮಾನ ಆಯಿತು. ಜಗದ ಕವಿ ಯುಗದ ಕವಿ 20ನೇ ಶತಮಾನದಲ್ಲಿ ಕುವೆಂಪುರವರು ಬಹಳ ಎಷ್ಟೇ ಜಯಂತಿ ನಾವು ಆಚರಣೆ ಮಾಡ್ತಾ ಇರೋದು, 121 ಅಲ್ವಾ? 1904ರಲ್ಲಿ ಜನಿಸಿದಂಥ ಮಹನೀಯರು ಅಲ್ವಾ? ಅವರು ಎಷ್ಟು ವರ್ಷ ಜೀವಿತವಾಗಿದ್ರು, ಎಷ್ಟು ವರ್ಷ ಇದ್ರು? 90 ವರ್ಷಗಳ ಕಾಲ. ಪ್ರಬಂಧ ಸ್ಪರ್ಧೆ ಮಾಡುವಾಗ ನೆನ್ಪಿಟ್ಕೊಂಡಿರ್ಬೇಕಲ್ಲ ನೀವು. 1904ರಲ್ಲಿ ಜನನ, 94ರಲ್ಲಿ ಅವರು ಮರಣ. ಅಲ್ಲಿಗೆ ಎಷ್ಟು ವರ್ಷ ಆಯಿತು? 90 ವರ್ಷಗಳ ಕಾಲ ಅವರು ಜೀವಿತವಾದಿದ್ರು ಅಲ್ವಾ? 9 ಯುಗದಲ್ಲಿ ಮಾಡುವಂಥ ಸಾಧನೆಯನ್ನ ಅವರು ಕುವೆಂಪುರವರು ಈ ಜಗತ್ತಿಗೆ ಸಾರಿ ಹೋದ್ರು ಅಲ್ವಾ? ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ನಮಗೆ ತಂದುಕೊಡ್ತು. ಎಷ್ಟು ಸಂತೋಷ! ರಾಮಾಯಣ ದರ್ಶನ ಬರೆದಿರ್ತಕ್ಕಂಥದ್ದು. ಅದಾದ ನಂತರ ಅವರು ಉಪನ್ಯಾಸಕರಾಗಿದ್ರು. ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು ಅಲ್ವಾ? ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿದ್ದರು. ಅಲ್ಲೇ ಉಪನ್ಯಾಸಕರಾಗಿ ಕುಲಪತಿಗಳು ಆದರು, ಉಪಕುಲಪತಿಗಳಾದರು, ಒಮ್ಮೆ ಕುಲಪತಿಗಳಾಗಿ ಎಷ್ಟು ಅವರು ಸೇವೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಬರೀ ಮೈಸೂರು ಭಾಗಕ್ಕಲ್ಲ, ಬರೀ ಕರ್ನಾಟಕಕ್ಕಲ್ಲ, ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೆ ವಿಶ್ವ ಮಾನವರಾದರು. ಯಾರಾದವರು ಎರಡು ಬಾಯ್ಬಿಟ್ಟು ಕುವೆಂಪುರವರು ಅಲ್ವಾ? ವಿಶ್ವ ಮಾನವ ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ನಾಡುಡಿಯಂತೆ ಅವರು ಎಲ್ಲರಲ್ಲೂ ದಯೆಯನ್ನ ಇಟ್ಕೊಂಡಿದ್ದಂಥವ್ರು. ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ದಂಥವ್ರು. ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಪ್ರಾಣ, ಬಹಳ ಜೀವ ಬಿಡ್ತಿದ್ರು. ಆ ಸರ್ಕಾರಿ ಮಕ್ಕಳ ಶಾಲೆಗಳನ್ನ ಅವ್ರನ್ನ ನೋಡಿದ್ರೆ ನೀವು ಮಾನವರಂಗೆ ಕಾಣ್ತಾರ, ದೇವರಂಗೆ ಕಾಣ್ತಾರೆ. ಸಿದ್ಧಗಂಗಾ ಶ್ರೀಗಳು, ಕುವೆಂಪುರವರು ಅವರೆಲ್ಲ ಹುಟ್ಟು ನೋಡಿ ದೈವ ಮಾನವರು ಅಂತಕ್ಕಂಥದ್ದು. ದೈವ ಮಾನವರು, ದೇವ ಮಾನವರು ಅಂತಕ್ಕಂಥದ್ದು. ಹಾಗಾಗಿ ಕುವೆಂಪುರವರ ಆದರ್ಶಗಳನ್ನ ಪ್ರತಿಯೊಬ್ಬರು ನಾವು ಮೈಗೂಡಿಸ್ಕೋಬೇಕಾಗ್ತದೆ ಮಕ್ಕಳೇ ಅಲ್ವಾ? ಯಾವುದೇ ಜಾತಿ ಆಗಲಿ, ಧರ್ಮ ಆಗಲಿ, ಅವ್ರು ಎಲ್ಲೂ ಜಾತಿ ವಿಷಯ ಮಾತಾಡಲಿಲ್ಲ, ಎಲ್ಲೂ ಧರ್ಮದ ವಿಷಯ. ಬರೀ ಮನುಕುಲದ ಉದ್ಧಾರಕರಾಗಿ ಈ ಸಮಾಜವನ್ನ ಮನುಜತ್ವ ಅಂತಕ್ಕಂಥ ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದಂಥವ್ರು. ಕುವೆಂಪುರವರು ಎಲ್ಲೇ ತಗೊಳ್ಳಿ, ಇದುವರೆಗೆ ಅವ್ರ ಜೀವಿತಾವಧಿಯಿಂದ ಅವ್ರ ಕೊನೆ ಉಸಿರುವರೆಗೂ ಎಲ್ಲೂ ಸಹ 1,000 ಕಾರ್ಯಕ್ರಮ ಮಾಡ್ತಿರೋದು. ಹಾಗಾಗಿ ಅವ್ರನ್ನ ಇವತ್ತು ದೇವ್ರ ಫೋಟೋ ಇಟ್ಟು ಕಡೆ ಕುವೆಂಪುರವ್ರ ಫೋಟೋ ಇಟ್ಟು ಅವ್ರನ್ನ ಇವತ್ತು ದೇವ್ರನ್ನ ಹೇಗೆ ಪೂಜೆ ಮಾಡ್ತೀವೋ ಎಲ್ಲ ಕ್ರಿಶ್ಚಿಯನ್ ಆಗ್ಬೋದು, ಬೌದ್ಧ ಆಗ್ಬೋದು, ಪ್ರತಿಯೊಂದು ಧರ್ಮದವರು ಇವತ್ತು ಕುವೆಂಪುರವ್ರನ್ನ ಪ್ರೀತಿ ಮಾಡ್ತಾರೆ. ಹಾಗಾಗಿ ಕುವೆಂಪುರ ಆದರ್ಶಗಳನ್ನ ನಾವು ನೀವೆಲ್ಲ ಇನ್ನು ಹೆಚ್ಚು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನು ನಮ್ಮ ಮಸ್ತಕಕ್ಕೆ ಹಾಕೊಂಡು ನಮ್ಮ ಮಸ್ತಕವನ್ನೇ ಒಂದು ಪುಸ್ತಕವನ್ನು ಮಾಡ್ಕೊಂಡಂಥವ್ರು ಕುವೆಂಪುರವರು ಅಲ್ಲ. ಹೊಡಿಬೇಕು ಚಪ್ಪಾಳಿ ನಾವೆಲ್ಲ ಸುಮ್ಮನೆ.